ಕೇಸು. ಆ ಕಾರಣದಿಂದಾಗಿ ಜೀವಾವಧಿ ಶಿಕ್ಷೆ ಕಾನೂನಲ್ಲಿ ಅವಕಾಶ ಕೊಡಬಹುದು ಅಂತ ಇದೆ. ಇದು ಒಂದು ಕೇಸು. ಇನ್ನ 2 ಕೇಸುಗಳು ಬೇರೆ ಇನ್ನ ನಿಂತಿವೆ. ಇದು ದುರಾದೃಷ್ಟ ಏನಂದ್ರೆ ಕಾನೂನು ಸೃಷ್ಟಿಸುವವರು ಇವರು, ಸೃಷ್ಟಿಸುವವರೇ ಕಾನೂನನ್ನ ಈ ರೀತಿ ಬಹಿರಂಗ ಮಾಡಿ ಕೆಡಿಸಿದರೆ ಕಥೆ ಏನು ಅಂತ ಪ್ರಶ್ನೆ. MLA MPs ಅವರೇ ಕಾನೂನು ಮಾಡೋರು ತಾನೆ, ಅವರೇ ಈ ರೀತಿ ಮಾಡ್ಕೊಂಡು ಹೋದ್ರೆ ಮುಂದಿನ ಪರಿಸ್ಥಿತಿ ಏನು? ಜನ ಈ ಡೆಮಾಕ್ರಸಿಯಲ್ಲಿ ಹೇಗೆ ನಡ್ಕೊಂಡು ಹೋಗಬಹುದು ಅಂತ ಹೇಳಿ ಪ್ರಶ್ನೆ ಬರ್ತದೆ. ದುರಾದೃಷ್ಟ ಏನಂದ್ರೆ ಇದನ್ನ ತಿಳ್ಕೊಂಡು ಇದ್ದು ಅದಕ್ಕೆ ಅದು ಬೇರೆ ಮುಂದೆ ಬರ್ತಾ ಇದೆ. ಅದನ್ನು ಅದರ ಬಗ್ಗೆ ಇತ್ಯರ್ಥ ಆಗೋದು ಕಾಣ್ತದೆ. ಇಂಥ ಕೇಸುಗಳಲ್ಲಿ ಆದಷ್ಟು ಜಾಗೃತಿಯಾಗಿ ಈ ರೀತಿ ನಡೆದದ್ದನ್ನ ಜಾಗೃತಿ ಇತ್ಯರ್ಥ ಮಾಡೋದು ಬಹಳ ಸೂಕ್ತ. ಬಹಳ ದಿವಸ ಪೆಂಡಿಂಗ್ ಬಾರ್ದು ಕೋರ್ಟಲ್ಲಿ. ಸರ್, ಇಲ್ಲಿ ಈಗ ಅಂದ್ರೆ ಜೀವನ ಪರ್ಯಂತವಾಗಿ ಈಗ ಇವರು ಸೆರೆಮನೆಯಲ್ಲೇ ಇರ್ಬೇಕಾಗತ್ತಾ? ಹಾಗಾದ್ರೆ ಈ ಒಂದು ಇದೀಗ ಶಿಕ್ಷೆಯ ಪ್ರಮಾಣದಲ್ಲಿ ಅಂತ ಹೇಗೆ? ಅದರಲ್ಲಿ 2 ತರ ಇದೆ ಅಮ್ಮ. ಒಂದು, ಈ ರೀತಿ ಮಾಡಿದ್ರೆ 14 ವರ್ಷ 15 ವರ್ಷ ಅದು ಇರ್ಬೋದು. ಆ ನೀತಿ ನೈತಿಕ ಚೆನ್ನಾಗಿದ್ರೆ ಅವರನ್ನ ಸರ್ಕಾರದ ವತಿಯಿಂದ ಮನ್ನಣೆ ತೆಗೆದುಕೊಂಡು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ನ್ಯಾಯಾಲಯ ಅದನ್ನ ಕೊನೆಯ ಉಸಿರುವರೆಗೆ ಇರ್ಬೇಕು ಅಂತ ಅದರಲ್ಲಿ ಆರ್ಡರ್ ಮಾಡಿದ್ರೆ ಅವರು ಅಲ್ಲಿ ಇರ್ಬೇಕಾಗ್ತದೆ. ಮತ್ತೆ ಕಡೆಗೆ ಎಲ್ಲಾ ಕೇಸುಗಳು ಮುಗಿದಾದ ಮೇಲೆ ರಾಷ್ಟ್ರಾಧ್ಯಕ್ಷರಿಗೆ ಅವ್ರನ್ನ ಮನ್ನಣೆ ಕೇಳಿದ್ರು ಅದನ್ನು ತಿರಸ್ಕಾರ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಏನಂದ್ರೆ 4 ಕೇಸ್ಗಳಿವೆ, ಒಂದಲ್ಲ. ಆ ಕಾರಣ ಒಂದು ಕೇಸ್ ಇದ್ರೆ ವಿಚಾರ ಬೇರೆ, 4 ಕೇಸ್ ಇರೋದ್ರಿಂದ ಅದ್ರ ಆ ರೀತಿ ಮನ್ನಣೆ ಮಾಡೋದು ಬಹಳ ಮನ್ನಣೆ ಮಾಡೋದಿಲ್ಲ ಅಂತ ಹೇಳ್ತೀನಿ ನಾನು. ಸರ್, ಈಗ ಈ ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರೋದ್ರಿಂದ ಮುಂದಿನ 3 ಕೇಸ್ಗಳಿದೆಯಲ್ಲ, ಅದರಲ್ಲಿ ಜಾಮೀನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುತ್ತಾ ಸರ್? ಹೇಗೆ ಆ ಜಾಮೀನು ಕೊಟ್ಟರು ಇದರಲ್ಲಿ ಕೊಡೋದೇ ಇಲ್ಲಲ್ಲ. ಹಾಗೂ ಜೈಲಲ್ಲಿ ಇರ್ಬೇಕಾಗಿದೆ. ಈ ಶಿಕ್ಷೆ ಆಗಿದೆಯಲ್ಲ ಒಂದು. ಎರಡನೇದು, ಆ 3 ಶಿಕ್ಷೆ ಪ್ರಮಾಣ ಹೇಗಿದೆ ಅದು ಅತ್ಯಾಚಾರದ ಕೇಸ್ಗಳು ಇದ್ರೆ ಜಾಮೀನು ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಈಗ ಹೇಳಿ ಸರ್. ಹೇಳಿ. ಆ ಕಾರಣದಿಂದಾಗಿ ಜಾಮೀನು ಕೊಡೋದಿಲ್ಲ ಅವ್ರಿಗೆ. ಕೊಟ್ಟರು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಕಾರಣ ಅಂದ್ರೆ ಇದರಲ್ಲಿ ತಗೊಳಕೊಂಡಿಲ್ಲ ಒಂದು. ಎರಡನೇದು, ಇನ್ನ 3 ಕೇಸ್ಗಳಿಲ್ಲ, ಅದನ್ನ ನ್ಯಾಯಾಲಯದ ಮುಂದ್ಗಡೆ ಸಾಬೀತಾಗ್ಬೇಕಾಗ್ತದೆ. ವಿಚಾರಣೆ ಅಂದ್ರೆ ಟ್ರಯಲ್ ನಡೆದು ವಿಚಾರಣೆಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮತ್ತೆ ನ್ಯಾಯಾಧೀಶರು ಅದರ ಬಗ್ಗೆ ಇತ್ಯರ್ಥ ಮಾಡ್ತಾರೆ. ಬಿಡುಗಡೆ ಮಾಡ್ಬೇಕಾ, ಶಿಕ್ಷೆ ಕೊಡಬೇಕಾ, ಅಥವಾ ಶಿಕ್ಷೆ ಪ್ರಮಾಣ ಎಷ್ಟು ಕೊಡ್ಬೇಕು ಅಂತೆಲ್ಲ ಹೇಳಿ. ಆದ್ರೆ ಒಂದು ವಿಚಾರ ಅಂದ್ರೆ ಪ್ರೀವಿಯಸ್ ಕೇಸಲ್ಲಿ ಒಂದ್ಸತಿ ಇದು ಶಿಕ್ಷೆ ಕೊಟ್ರೆ ಮತ್ತೆ ಪುನಃ ಅದನ್ನ ಇದಕ್ಕೆ ಇನ್ನೂ ಹೆಚ್ಚು ಕೊಡ್ಬೇಕು, 2ನೇ ಕೇಸಿಗೆ ಇನ್ನೂ ಹೆಚ್ಚು ಕೊಡ್ಬೇಕು ಅಂತ ಇದೆ ಕಾನೂನಲ್ಲಿ. ಆ ಕಾರಣದಿಂದಾಗಿ ಅದು ಪ್ರಮಾಣ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇದು ಪ್ರೀವಿಯಸ್ ಕಾನ್ವಿಕ್ಟ್ ಅಂತ ಹೇಳ್ತಾರೆ ಅಷ್ಟೇ. ಆ ರೀತಿ ಇದೆ. ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಈಗ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಕೂಡ